ಒಂದ್ ಕಡೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸಿ ಮೆರವಣಿಗೆ ಮಾಡಲಾಗ್ತಾ ಇದೆ. ಇದು ಭೋಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರಿಂದಲೇ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ಸಿಗ್ತಾ ಇದೆ. ಮೋದಿ ಭಾವಚಿತ್ರ ಹಿಡಿದು ಮಹಿಳೆಯರು ಬೆಂಬಲವನ್ನ ತೋರಿಸ್ತಾ ಇದ್ದಾರೆ. ಬಡ ಮುಸ್ಲಿಮರಿಗೆ ಹಕ್ಕು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮುಸ್ಲಿಂ ಮಹಿಳೆಯರಿಂದ ಮೋದಿಗೆ ಧನ್ಯವಾದ ತಿಳಿಸಲಾಗಿದೆ. ಮುಂಬೈ, ಭೋಪಾಲ್ ಸೇರಿದಂತೆ ಹಲವು ಕಡೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಮೋದಿಜಿ ಅಂತ ಮೋದಿಯ ಫೋಟೋವನ್ನ ಹಿಡಿದು ಬಡ ಮುಸ್ಲಿಮರಿಗೆ ಹಕ್ಕು ಕೊಟ್ಟಿದ್ದೀರಿ, ಧನ್ಯವಾದಗಳು ನಿಮಗೆ ಅಂತ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಭೋಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರು ಬೀದಿಗಿಳಿದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಯಲ್ಲಿ ಮೋದಿಯ ಭಾವಚಿತ್ರವನ್ನ ಹಿಡಿದಿದ್ದಾರೆ. ಮುಸ್ಲಿಂ ಮಹಿಳೆಯರು ಮೋದಿಗೆ ಧನ್ಯವಾದವನ್ನ ತಿಳಿಸ್ತಾ ಇರುವಂತ ದೃಶ್ಯಗಳಿದು. ಮುಂಬೈ, ಭೋಪಾಲ್ ಸೇರಿದಂತೆ ಇನ್ನೂ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಒಂದು ವಿಪಕ್ಷಗಳು ತೀವ್ರವಾಗಿ ವಿರೋಧಿಸ್ತಾ ಇರೋದು, ಹಾಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೂಡ ಇದನ್ನು ವಿರೋಧಿಸ್ತಾ ಇದೆ. ಈ ನಡುವೆ ಒಂದು ಬೆಳವಣಿಗೆ ಅನ್ನೋ ರೀತಿಯಾಗಿ ಭೋಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಮೋದಿಯವರ ಫೋಟೋ ಹಿಡಿದು ವಿ ಸಪೋರ್ಟ್ ಯು ಮೋದಿಜಿ, ಥ್ಯಾಂಕ್ ಯು ಮೋದಿಜಿ ಅಂತ ಬರೆದು ತಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಅಲ್ಲಿಗೆ ಒಂದೇ ಸಮುದಾಯದಲ್ಲಿ ಎರಡು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದು ಒಳ್ಳೇದಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಇದರಿಂದ ವಂಚನೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಆದ್ರೆ ಮುಸ್ಲಿಂ ಮಹಿಳೆಯರು ಭೋಪಾಲ್ನಲ್ಲಿ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ನೋಡಿ, ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇನ್ನು ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. AIMPLB ಇಂದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸುದ್ದಿಗೋಷ್ಠಿಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮೌಲಾನಾ ಫಜಲ್ ರಹೀಂ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಜೊತೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ತಿದ್ದುಪಡಿ ಮುಸ್ಲಿಮರ ಪಾಲಿಗೆ ವಂಚನೆಯಾಗಿದೆ, ತಿದ್ದುಪಡಿಯಿಂದ ಮತ್ತಷ್ಟು ಗೊಂದಲ ಸೃಷ್ಟಿಯಾಗಿದೆ ಹೀಗಂತ ದೆಹಲಿಯಲ್ಲಿ ಮೌಲಾನಾ ಫಜಲ್ ರಹೀಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಫಜಲ್ ರಹೀಂ ಇವರು AIMPLBಯ ಪ್ರಧಾನ ಕಾರ್ಯದರ್ಶಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. JPC के जैसा कि आप सब हज़रात को मालूम है, वक्फ अमेंडमेंट बिल आज पार्लियामेंट के अंदर 12 बजे पेश हो रहा है. इस सिलसिले में हमारे जो एतराज़ात हैं, ऑब्जेक्शन हैं, हम आपके रिकॉर्ड में भी लाना चाहते हैं. यकीनन आप सब हज़रात इनसे बखूबी वाकिफ़ होंगे, लेकिन एक मुख्तसर अंदाज में मैं आपके सामने पेश कर दूं और कि हमारे एतराज़ात क्या थे. वक्फ एक्ट 1995 में तरमीम के लिए वक्फ तरमीमी बिल 2024 को लोकसभा में पेश किया गया. अलबत्ता मुख्तसर मुबाहिसे और डिस्कशन के बाद बिल को एक ज्वाइंट पार्लियामानी कमेटी JPC के सुपुर्द कर दिया गया. इस बिल से मुताल्लिका मुतअद्दिद शराकतदारों और जो पार्टिसिपेंट थे उनको अपने मारूजात और अपने ऑब्जेक्शन पेश करने के लिए मदऊ किया गया. उन्होंने मौजूदा वक्फ कानून में मनसूबाबंद तब्दीलियों पर सख्त एतराज़ किया. एक बहुत प्लानिंग के साथ में ये अमेंडमेंट लाया गया है. JPC ने मुतअद्दिद गैर मुताल्लिक अफराद को भी तलब किया, जबकि वो इर्रेलिवेंट है एक तरीके से, और उन्होंने जो मौजूदा तब्दीलियों